ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ಬಿಜಾಪುರ ಅಡುಗೆ ಮನೆ. ಇವತ್ತು ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಮತ್ತು ಸಂಕ್ರಾಂತಿ ಸ್ಪೆಷಲ್ ಶೇಂಗಾದ ಹೋಳ್ಗೆ ಮಾಡಾಕತ್ತೀನಿ ನೋಡ್ರಿ. ಇನ್ನೇನು ಸಂಕ್ರಾಂತಿ ಬರ್ತೀನಿ 2 ದಿನದಲ್ಲಿ. ಅದಕ್ಕೆ ಶೇಂಗಾದ ಹೋಳ್ಗೆ ನಾ ಹೆಂಗೆ ಸಿಂಪಲಾಗಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರ್ರಿ. 1 ಕಿಲೋ ಶೇಂಗಾ ಮತ್ತು 1 ಕಿಲೋ ಬೆಲ್ಲನ ತೊಗೊಂಡೀನಿ ರೀ. 1 kg ಪೂರ ಬೆಲ್ಲ ಹಾಕೋದು ಬೇಡ. ನಿಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡ್ಕೊಂಡು ಮಿಕ್ಸರ್ ಜಾರ್ ಒಳಗೆ ಹಾಕೋಬೇಕ್ರಿ. ಅಷ್ಟು ತರಿಯಾಗಿನೂ ಇರಬಾರ್ದು, ಭಾಳ ಸಣ್ಣ ಆಗಬಾರ್ದು. ಹಂಗೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡ್ರಿ. ಶೇಂಗಾ ಮತ್ತು ಬೆಲ್ಲ ಎರಡನ್ನೂ ಪೌಡ್ರ್ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬಕ್ಕೆ ಕಂಪಲ್ಸರಿಯಾಗಿ ಮಾಡ್ಕೊಳ್ಳೋಂಥ ಸ್ವೀಟ್ ನೋಡ್ರಿ ಈ ಶೇಂಗಾ ಒಬ್ಬಟ್ಟು. ಶೇಂಗಾದ ಹೋಳ್ಗೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಇದು. ಯಾವ ಫಂಕ್ಷನ್ಗಾದರೂ ಶೇಂಗಾದ ಹೋಳ್ಗೆ ಬೇಕೇ ಬೇಕಾಗ್ತದೆ. ಈಗ ಪೌಡ್ರ್ ಮಾಡಿದ್ದಾಯ್ತು ರೀ. ಶೇಂಗಾ ಬೆಲ್ಲ 2 ಪೌಡ್ರ್ ಮಾಡೀನಿ. ಈಗ ಕನಕ ಮಾಡ್ಕೊಳಕ್ಕೆ ಹಿಟ್ಟು ನಾದ್ಕೊಳತ್ತೀನಿ ನೋಡ್ರಿ. ಒಂದು 2 ಬೌಲಷ್ಟು 2 ಬಟ್ಲ ಹಿಟ್ಟು ತೊಗೊಂಡಿನಿ ರೀ, ಮೈದಾ ಹಿಟ್ಟು. ಗೋಧಿ ಹಿಟ್ಟೊಳಗೂ ಮಾಡ್ಕೋಬೋದು, ಆದ್ರೆ ಮೈದಾ ಹಿಟ್ಟೊಳಗೆ ಮಾಡ್ಕೊಂಡಾಗ ಕ್ರಿಸ್ಪಿಯಾಗಿ ಬರ್ತಾವೆ ನೋಡ್ರಿ ಮ್ಯಾಗ. ಅದಕ್ಕೆ 2 ಬಟ್ಲ ಮೈದಾ ಹಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕ್ರಿ. ಚಪಾತಿ ಹಿಟ್ಟು ಹೆಂಗೆ ನಾದ್ಕೋತೀವಿ ಹಂಗೆ ಅಷ್ಟು ಗಟ್ಟಿನೂ ಬೇಡ ಅಷ್ಟು ಅಳಸ್ನೂ ಬೇಡ, ಹಂಗೆ ಚಲೋತ್ತಿಗೆ ನಾದ್ಕೋತೀನಿ ರೀ. ಈಗ ಹಿಟ್ಟು ಚೆಂದಾಗಿ ನೆನಿಬೇಕು ನೋಡ್ರಿ. ಹಂಗೆ ಚಲೋತ್ತಿಗೆ ಹಿಟ್ಟು ಮೈದಾ ಹಿಟ್ಟು ಚೆಂದಾಗಿ ನಾದಿ ಇಡ್ಬೇಕ್ರಿ. ಇದು ಒಂದು ಸ್ವಲ್ಪ ನೆನೆಯೋಕೆ ಟೈಮ್ ಬೇಕಾಗ್ತದೆ. ಒಂದು ಅರ್ಧ ತಾಸು ನೆನಿಬೇಕ್ರಿ ಇದು ಹಿಟ್ಟು. ಅದಕ್ಕೆ ಹಿಟ್ಟು ನಾದಿ ಹಿಟ್ಟಾಯ್ತು. ಈಗ ಮಿಕ್ಸರ್ಗೆ ಹಾಕ್ಕೊಂಡಿವಲ್ರಿ ಶೇಂಗಾ ಪೌಡಿ, ಅದನ್ನು ಕಲಸ್ಕೊಂಡು ಇಟ್ಕೋಬೇಕ್ರಿ. ಉಂಡೆ ಮಾಡ್ಕೋಬೇಕು ಒಳಗೆ ಹೂರಣ ತುಂಬಕ್ಕೆ. ಅವು ಗಟ್ಟಿಗೆ ಉಂಡೆ ಮಾಡ್ಕೊಂಡು ಇಟ್ಕೋಬೇಕು ನೋಡ್ರಿ. ಸ್ವಲ್ಪ ಬಿಸಿನೀರು ಹಾಕೊಂಡ್ರೆ ಇದು ಹಾಕದ್ರೆ ಗಟ್ಟಿ ಹಾಕದ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಕಲಸ್ಕೋಬೇಕು ನೋಡ್ರಿ. ನಮಗೆ ಹೋಳ್ಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಸಣ್ಣ ಉಳ್ಳಿ ಮಾಡಿ ಇಟ್ಕೋಬೇಕು ನೋಡ್ರಿ. ಶೇಂಗಾದ ಉಂಡೆ ಮಾಡ್ತೀವಲ್ರಿ ಹಂಗೆ ಒಂದೊಂದು ಎಲ್ಲನೂ ಉಂಡೆನೂ ಮಾಡ್ಕೊಂಡು ಇಟ್ಕೊಳತ್ತೀನಿ ರೀ. ಮಾಡಿ ಇಟ್ಕೊಂಡ್ರೆ ಜಲ್ದಿ ಹಾಕದಂತ ಹೋಳ್ಗೆ. ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಉಂಡೆ ಮಾಡಿ ಇಟ್ಕೊಳ್ಳೋಣ್ರಿ. ಈಗ ಅಷ್ಟು ಉಂಡೆನೂ ಮಾಡ್ಕೊಂಡೀನಿ. ಅಷ್ಟು ಉಂಡೆ ಮಾಡ್ಕೊಳ್ಳೋಷ್ಟ್ರಾಗ ಹಿಟ್ಟನ್ನು ನೆನೆದೈತೆ ನೋಡ್ರಿ. ಈಗ ನೆನೆದ ಹಿಟ್ಟು ಚಲೋತ್ತಿಗೆ ಮಿದ್ಕೋಬೇಕ್ರಿ, ಚೆನ್ನಾಗಿ ನಾದ್ಕೋಬೇಕ್ರಿ. ಶೇಂಗಾದ ಹೋಳ್ಗೆಗೆ ಮೈದಾ ಹಿಟ್ಟೆಲ್ಲ ಚಲೋತ್ತಿಗೆ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ. ಈ ಶೇಂಗಾದ ಹೋಳ್ಗೆ ಮಾಡೋದು ಭಾಳ ಈಸಿ ನೋಡ್ರಿ. ಹೋಳ್ಗೆ ಬರಲಾರ್ದವ್ರು ಮಾಡ್ಕೋಬೋದು ನೋಡ್ರಿ, ಈಸಿಯಾಗಿ ಮಾಡ್ಕೋಬೋದು. ಅಷ್ಟು ದೊಡ್ಡೂ ಮಾಡೋದಿರಲ್ಲ ಇದು. ಈಗ ಹಿಟ್ಟನೂ ಆಯಿತು, ಹಿಟ್ಟನ್ನು ನೆನೆದೈತ್ರಿ ಮತ್ತು ಹೂರಣನೂ ರೆಡಿ ಮಾಡಿ ಇಟ್ಕೊಂಡೀನಿ ಉಂಡೆ. ಈಗ ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಈಗ ಒಂದು ಸ್ವಲ್ಪ ಉಳ್ಳಿ ತೊಗೊಂಡೀನಿ ರೀ, ಮೈದಾ ಹಿಟ್ಟಿನ ಉಳ್ಳಿ ತೊಗೊಂಡು ಅದನ್ನು ರೌಂಡಿಗೆ ಮಾಡಿ ಅದ್ರೊಳಗೆ ಶೇಂಗಾದ ಉಂಡೆ ಮಾಡಿ ಇಟ್ಕೊಂಡೀವಲ್ರಿ ಅದನ್ನು ಅದ್ರೊಳಗೆ ತುಂಬ್ಕೊಳ್ಳೋದು ನೋಡ್ರಿ. ಹೂರ್ಣ ಹೋಳ್ಗೆ ಹೆಂಗೆ ಮಾಡ್ತೀವಿ ಹಾಗೆ ಮಾಡೋದ್ರಿ ಇದನ್ನು. ಅದಕ್ಕಿಂತ ಈಸಿ ನೋಡ್ರಿ ಶೇಂಗಾದ ಹೋಳ್ಗೆ. ಬೇಳೆ ಹೋಳ್ಗೆ ಇನ್ನೂ ಹರಿತಾವೆ, ಇವೇನು ಹಂಗೆ ಹರಿಯೋದಿಲ್ಲ. ಈಗ ಶೇಂಗಾದ ಉಂಡೆ ಇದ್ರೊಳಗೆ ಒಂದು ಉಂಡೆ ಇಷ್ಟು ಇಟ್ಟು ಹೂರಣ ತುಂಬ್ಕೊಳ್ಳೋದು ನೋಡ್ರಿ. ಈಗ ತುಂಬ್ಕೊಂಡು ಅದನ್ನೆಲ್ಲ ಫುಲ್ ಮಾಡ್ಕೋಬೇಕ್ರಿ. ಈಗ ಚೆಂದ ಎಲ್ಲನೂ ತುಂಬ್ಕೊಂಡು ಅದ್ರ ಮ್ಯಾಗ ಎಕ್ಸ್ಟ್ರಾ ಉಳ್ದಿರ್ತೈತಲ್ರಿ ಅದನ್ನು ಹಿಟ್ಟು ಜಾಸ್ತಿ ಆಗಿತ್ತಂದ್ರೆ ಅದನ್ನು ಮೇಲೆ ತಕ್ಕೊಂಡು ಬಿಡೋದು ನೋಡ್ರಿ. ಭಾಳ ಈಸಿಯಾಗಿ ಮಾಡ್ಬೋದು ರೀ ಈ ಶೇಂಗಾದ ಹೋಳ್ಗೆ. ನಮ್ಮ ಉತ್ತರ ಕನ್ನಡ ಎಲ್ಲೇ ಪಿಕ್ನಿಕ್ ಹೋಗಲಿ ಎಲ್ಲಿ ಹೋಗಲಿ ಇದು ಮಾಡ್ಕೊಂಡು ಹೋಗೇ ಹೋಕ್ಕಾರ ನೋಡ್ರಿ. ಫೇವ್ರೇಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಫೇಮಸ್ನೂ ಹೌದು ಮತ್ತು ಫೇವ್ರೇಟ್ನೂ ಹೌದು ನಮ್ಮ ಉತ್ತರ ಕರ್ನಾಟಕದ್ದು. ಈಗ ಹೋಳ್ಗೆ ಹಚ್ಚಿ ರೆಡಿ ಮಾಡ್ಕೊಂಡು ಆಯ್ತು ರೀ. ಈಗ ಒಣ ಹಿಟ್ಟು ತೊಗೊಂಡಿನಿ ಮೈದಾ ಹಿಟ್ಟು. ಅದರೊಳಗೆ 2 ಸೈಡ್ ಅದನ್ನು ಮುನ್ಗಿಸ್ಬೇಕ್ರಿ ಹಿಟ್ಟು ಹಚ್ಕೊಂಡು. ಚಪಾತಿಗತ್ಲೆ ಹೆಂಗೆ ಲಟ್ಟಿಸ್ತೀವಿ ಚಪಾತಿ ಹಂಗೆ ಅಷ್ಟು ತೆಳುವಾಗಿ ಲಟ್ಟಿಸ್ಬಾರ್ದು ರೀ ಇದು ಹೋಳ್ಗೆ, ಸ್ವಲ್ಪ ದಪ್ಪನೇ ಇರಬೇಕು. ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಳತ್ತೀನಿ ರೀ. 2 ಸೈಡ್ ಚೆನ್ನಾಗಿ ಒಂದೇ ಲೆವೆಲ ಲಟ್ಟಿಸ್ಕೋಬೇಕು ನೋಡ್ರಿ. ಅಷ್ಟು ದಪ್ಪನೂ ಬೇಡ ಅಷ್ಟು ತೆಳ್ಳನೂ ಬೇಡ, ಸಣ್ಣ ಸಣ್ಣದಾಗಿ ಮಾಡಿದ್ರೆ ಚಲೋ ಬರ್ತಾವೆ ನೋಡ್ರಿ ಇವು. ಚಪಾತಿಗತ್ಲೆ ಸಣ್ಣ ಸಣ್ಣ ಲಟ್ಟಿಸ್ಕೋಬೇಕ್ರಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದ್ರಿ ಸೈಜ್. ನಾ ಇಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊಳತ್ತೀನಿ. ದಪ್ಪನೇ ಇದ್ರೇ ಶೇಂಗಾದ ಹೋಳ್ಗೆ ಚಲೋ ಬರ್ತಾವೆ ನೋಡ್ರಿ. ಈಗ ತೆಮಿನೂ ಕಾಯ್ದೈತೆ ನೋಡ್ರಿ. ತೆಮಿ ಕಾಯ್ದ ಮೇಲೆ ಇದನ್ನು ಹಾಕ್ಕೊಳ್ಳೋದು ನೋಡ್ರಿ.
ಇದು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲರಿ. ಎಣ್ಣೆ ಹಚ್ಚಿದ್ರೆ ಮೆತ್ತಗೆ ಆಕ್ಕಾವು, ಅದಕ್ಕೆ ಎಣ್ಣೆ ಹಚ್ಚಾತಿಲ್ಲ ನಾ ಇಲ್ಲಿ. ಎಣ್ಣೆ ಹಚ್ಚದೇನೆ ಮಾಡಿದ್ರೆ ಕ್ರಿಸ್ಪಿಯಾಗಿ ಭಾಳ ಚಲೋ ಬರ್ತಾವೆ ನೋಡಿರಿ. ಟೇಸ್ಟ್ನು ಭಾರಿ ಇರ್ತಾವೆ. ಎರಡು ಸೈಡ್ ಚೆಂದಾಗಿ ಬೇಯಬೇಕ್ರಿ. ಎರಡು ಸೈಡ್ ಚೆಂದಾಗಿ ಬೇಯಿಸ್ಬಿಟ್ರೆ ಭಾರಿ ಕ್ರಿಸ್ಪಿಯಾಗಿ ಮತ್ತು ಭಾರಿ ರುಚಿಯಾಗಿರೋ ಶೇಂಗಾದ ಹೋಳಿಗೆ ರೆಡಿ ಆಕ್ಕಾವ ನೋಡಿರಿ. ಎರಡು ಸೈಡ್ ಚಲೋತ್ತಿಗೆ ಬೇಯಿಸ್ಕೋಬೇಕ್ರಿ. ಈಗ ರೆಡಿ ಆಯ್ತು ನೋಡಿರಿ ಶೇಂಗಾದ ಹೋಳಿಗೆ. ಆರಿದ್ಮೇಲೆ ಭಾರಿ ಕ್ರಿಸ್ಪಿಯಾಗಿ ಚಲೋ ಬರ್ತಾವೆ ನೋಡಿರಿ. ಹಾಗೆ ಇನ್ನೊಂದು ಮಾಡತ್ತೀನಿ. ಮತ್ತು ಉಳ್ಳಿ ತೊಗೊಂಡು ಅದನ್ನೆಲ್ಲ ತುಂಬಿಕೊಂಡು ಮಿಕ್ಕಿದ ಹಿಟ್ಟು ತೆಗೆದು ಆಮೇಲೆ ಮತ್ತೆ ಹಿಟ್ಟು ಹಚ್ಚಿ ಲಾಟಸ್ಕೊಳ್ಳೋದು ನೋಡಿರಿ. ಸ್ವಲ್ಪ ದಪ್ಪ ದಪ್ಪನೇ ಲಾಟಸ್ಕೊಳತ್ತೀನಿ. ಈಸಿನೂ ಮತ್ತು ಸ್ಪೀಡಾಗೂ ಆಕ್ಕಾವ ನೋಡಿರಿ ಹೋಳಿಗೆ. ಹೂರ್ಣ ಹೋಳಿಗೆ ಇದಂಗೆ ಹರಿತಾವೆ ಇದು ಮಾಡ್ತಾವೆ ಅನ್ನೋ ಭಯ ಏನಿರಲ್ಲ. ಭಾಳ ಈಸಿಯಾಗಿ ಯಾರು ಬೇಕಾದ್ರೂ ಮಾಡ್ಕೊಬೋದು ನೋಡಿರಿ ಈ ಶೇಂಗಾದ ಹೋಳಿಗೆ. ನಮಗಂತೂ ಎಲ್ಲರಿಗೂ ಭಾಳ ಇಷ್ಟ ರೀ ಉತ್ತರ ಕರ್ನಾಟಕದವ್ರಿಗೆ. ಎಳ್ಳಮಾವಾಸ್ಯೆ ಸಂಕ್ರಾಂತಿ ಹಾಗೆ ಅಗ್ಲೆ ಮುಗ್ಲೆ ಮಾಡ್ತಾನೆ ಇರ್ತೀವಿ ನೋಡಿರಿ. ಎಲ್ಲಿ ಪಿಕ್ನಿಕ್ ಹೋದರೂ ಎಲ್ಲಿ ಹೋದರೂ ಈ ಹೋಳಿಗೆ ಇರಬೇಕ್ರಿ ನಮ್ಮ ಉತ್ತರ ಕರ್ನಾಟಕ. ಈಗ ಕ್ರಿಸ್ಪಿಯಾಗಿ ಮನಗಂಡ ಮಸ್ತಾದ ಸ್ವೀಟ್ ರೆಡಿ ಆಯ್ತು ನೋಡಿರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾದ ಹೋಳಿಗೆ ರೆಡಿ ಆದ ನೋಡಿರಿ. 1 kg ಹೋಳಿಗೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಪ್ಲೀಸ್ ಇಷ್ಟ ಆದ್ರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಸಪೋರ್ಟ್ ಮಾಡಿರಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.